ಮಹಾಚಂಡಿಕಾ ಯಾಗ ಇಲ್ಲಿ ಆನೇಕಲ್ಲಲ್ಲಿ ನಡೀತಾ ಇದೆ, ಶಂಕರ ಆಶ್ರಮಲ್ಲಿ. ಇದು ಇವತ್ತೊಂದು ದಿನ ಸಾಯಂಕಾಲ ಪೂಜೆಗೆ 10,000 ಜನ ಭಕ್ತಾದಿಗಳು ಬಂದಿದ್ದಾರೆ. ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಈಗ ಇಷ್ಟು ಜನ ಬರಬೇಕು ಅಂದರೆ ಇದರ ಹಿಂದೆ ದೊಡ್ಡ ಪ್ಲ್ಯಾನಿಂಗ್ ಇದೆ, ದೊಡ್ಡ ಮಟ್ಟವಾಗಿ ಆರ್ಗನೈಸೇಷನ್ ಮಾಡಿದ್ದೀವಿ. ಇನ್ನೂ 20,000 ಜನ ಬಂದ್ರೂ ಅದಕ್ಕೆ ಏನೇನು ಸೌಕರ್ಯ ಬೇಕೋ ಎಲ್ಲ ಮಾಡಿದ್ದೀವಿ. ಅದು ಕಂಪ್ಲೀಟ್ ನಮ್ಮ ಟೀಮು, ನಮ್ಮ ಸಂಘದವರು, ನಮ್ಮ ಟೀಮವರು, ನ್ಯೂ ಬಾಲ್ವಿನ್ ಸ್ಕೂಲ್ ಕಂಪ್ಲೀಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸ್ಟಾಫು ಎಲ್ಲರೂ ಸೇರಿಕೊಂಡು ಕೈ ಹಾಕಿ ಇದು ದೊಡ್ಡ ಆರ್ಗನೈಸೇಷನ್ ಮಾಡಿದ್ದಾರೆ. ಈಗ ನೀವು ನೋಡಿದ್ರೆ ಊಟದಲ್ಲಿ ನೀರಾಗಿರಲಿ, ಊಟ ಆಗಿರಲಿ, ವೆರೈಟಿ ಆಫ್ ಊಟ ಆಗಿರಲಿ, ಬರೀ ಅನ್ನ ರಸ ಅಲ್ಲ, ಬರೀ ಬಾತ್ ಅಲ್ಲ, ಎಲ್ಲ ಭಕ್ತಾದಿಗಳಿಗೂ ಒಳ್ಳೆ ಭೋಜನ, ಒಳ್ಳೆ ನೀರು ವ್ಯವಸ್ಥೆ, ಮಲಗೋದಕ್ಕೂ ಈಗ ನಮ್ಮ ಧಾರವಾಡಿಂದ, ಆಂಧ್ರದಿಂದ, ತೆಲಂಗಾಣದಿಂದ ತುಂಬ ಜನ ಬಂದಿದ್ದಾರೆ. ಎಲ್ಲರಿಗೂ ಉಳ್ಕೊಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ, ಊಟದ ವ್ಯವಸ್ಥೆ ಮಾಡಿದ್ದೀವಿ, ಸ್ನಾನಕ್ಕೆ, ವಾಶ್ರೂಮ್ಸ್ಗೆ 25 ವಾಶ್ರೂಮ್ಸ್ ಕಟ್ಟಿದ್ದೀವಿ ಪಬ್ಲಿಕ್ಗೆ ಕೈ ತೊಳೆಯೋದಕ್ಕಾಗಿರಲಿ. ಮತ್ತು ಇಲ್ಲಿ ಇವತ್ತು ತುಂಬ ಅದ್ಭುತವಾಗಿ ಲಲಿತ ಸಹಸ್ರನಾಮ ನಡೀತು. ನಮ್ಮ ಪೂಜ್ಯ ಗುರೂಜಿ ಪರಿಪೂರ್ಣಾನಂದ ಸ್ವಾಮೀಜಿ ಬಂದಿದ್ದರು, ಅವ್ರ ಮುಖಾಂತರ ಲಲಿತ ಸಹಸ್ರನಾಮ ನಡೀತು. 1500 ಹೆಣ್ಣು ಮಕ್ಕಳು ಕುತ್ಕೊಂಡು ಲಲಿತ ಸಹಸ್ರನಾಮ ಮಾಡಿದ್ರು. ಇವತ್ತು ನಮ್ಗೆ ಆ್ಯಕ್ಚುಲಿ ಬರ್ತಾರೋ ಇಲ್ವೋ ಅನ್ನೋದು ಒಂದು ಇತ್ತು, ಯಾಕೆಂದರೆ ಎಲೆಕ್ಷನ್ಸ್ ನಡೀತಾ ಇದೆ. ಬಟ್ ಇವತ್ತು ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಭಕ್ತಾದಿಗಳಿಗೆ ಪ್ರತಿಯೊಂದು ಸೌಕರ್ಯ ಮಾಡಿದ್ದೀವಿ. ಇಲ್ಲಿ ದರ್ಶನ ಇದೆ. ಅಮ್ಮಗೆ ಸಪ್ತ ಮಾತ್ರಿಕಾ ಅಲಂಕಾರ ಅಂತ ಒಂದೊಂದು ದಿನ 7 ದಿನ ನಡೆಯೋದು. ಒಂದೊಂದು ದಿನ ಒಂದೊಂದು ಮಾತ್ರೆ ಅಲಂಕಾರ ಮಾಡ್ತೀವಿ. ಇವತ್ತು ನೋಡಬೇಕು, ನಮ್ಮ ಕರ್ನಾಟಕದ ಅಮ್ಮ ಇಲ್ಲಿ ಭುವನೇಶ್ವರಿಯನ್ನು ಅಲಂಕಾರ ಮಾಡಿದ್ದಾರೆ. ನಾಳೆ ಪ್ರತ್ಯಂಗಿರಿ ದೇವಿದು ಮಾಡ್ತಾ ಇದ್ದಾರೆ. ಹಾಗೆ ಒಂದೊಂದು ದಿನ ಒಂದೊಂದು ಅಲಂಕಾರ ಇರುತ್ತೆ ಅಮ್ಮಗೆ. ನೀವೆಲ್ಲ ಭಕ್ತಾದಿಗಳು ಕೇಳ್ಕೊಳೋದು, ಇನ್ನು 2.5 ದಿನ, ಜಸ್ಟ್ 2.5 ಡೇಸ್ ಇದೆ. ಬನ್ನಿ, ದರ್ಶನ ಮಾಡ್ಕೊಳ್ಳಿ. ನಿಮಗೆ ಏನೇ ಕಷ್ಟ ಇದ್ದರೂ ಅಮ್ಮನ ಮುಂದೆ ಹಾಕಿ. ನಿಮಗೆ ಉದ್ಯೋಗ ಕಷ್ಟ ಆಗಿರಲಿ, ಮಕ್ಕಳದಾಗಿರಲಿ, ಮ್ಯಾರೇಜ್ದಾಗಿರಲಿ, ಪ್ರತಿಯೊಂದು ಆರೋಗ್ಯದಾಗಿರಲಿ, ಚಂಡಿಕಾ ಮಾತೆ ಎಲ್ಲದಕ್ಕೂ ಪ್ರಧಾನ ಮಾತೆ. ಸೊ ಆ ಮಾತೆ ಹತ್ರ ನಮ್ಮ ಕಷ್ಟಗಳನ್ನ ನಾವು ಹೇಳ್ಕೊಂಡ್ರೆ ಇಮಿಡಿಯೇಟಾಗಿ ಅದಕ್ಕೆ ರಿಸಲ್ಟ್ ಬರುತ್ತೆ. ಇಂಥ ಸಹಸ್ರ ಚಂಡಿಕಾ ಯಾಗ ನಡಿಬೇಕಾದ್ರೆ ಆ ಎನರ್ಜಿ ಅಮ್ಮ ತುಂಬ ಸಂತೋಷವಾಗಿರ್ತಾರೆ. ನಾವು ಕೇಳಿದ್ದೆಲ್ಲ ಅದನ್ನು ಕೊಡ್ತಾರೆ. ಸೊ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೂ ಕೇಳ್ಕೊಳೋದಿಷ್ಟೇ, ಬನ್ನಿ, ನಮ್ಮ ಸನಾತನ ಧರ್ಮನ ಉಳಿಸಿ ಈ ಥರ ಕಾರ್ಯಕ್ಕೆ ಬಂದು ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು. ಜೈ ಮಾತ್ರೇ ನಮಃ.